ನಮ್ಮ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚಿಸ್ತಾ ಬಂದಂಥ ಒಂದು ಸಂಗತಿ ಎಫೆಸ ಪತ್ರಿಕೆ 5:13 ನಾವು ಇರ್ತಕ್ಕಂಥ ಸಂಗತಿ ಏನಂದರೆ, ಅಲ್ಲಿ ದೇವರ ಬೆಳಕಿನ ಸಂಗತಿಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ದೇವರು ತನ್ನ ಬೆಳಕನ್ನು ಕೊಡುವಾಗ, ಅಂದರೆ ಬೆಳಕಿನ ಮೂಲಕ ನಮಗೆಲ್ಲ ನಿಜ ಸಂಗತಿ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಕೆಟ್ಟದ್ದು ಕೆಟ್ಟದೇ ಎಂಬುದನ್ನು, ಅಂದರೆ ದೇವರ ಬೆಳಕು ಬರುವಾಗ ಯಾವುದು ತಪ್ಪು ಯಾವುದು ಸರಿ, ದೇವರು ನಮಗೇನೆಂದರೆ ವಿವೇಚನಾ ಶಕ್ತಿಯನ್ನು ಕೊಡುವಾಗ ನಾವು ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಮತ್ತು ಅಷ್ಟೇ ಅಲ್ಲ ದೇವರಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸುವಂತೆ ದೇವರ ಬೆಳಕು ನಮ್ಮನ್ನು ತನ್ನ ದೇವರ ಅನ್ಯೋನ್ಯತೆ ನಡೆಸುವುದಕ್ಕೆ ಅದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ, ದೇವರ ಬೆಳಕು ಹೊಂದಿದ್ದೇವೋ. 27ನೇ ಕೀರ್ತಿ ನಾವು ಆಲೋಚನೆ ಮಾಡಿದ್ದೇವೆ. ದೇವರು ಕರ್ತನು ನನಗೇನಾಗಿದ್ದಾನೆ, ಬೆಳಕಾಗಿದ್ದಾನೆ. ಕರ್ತನ ಬೆಳಕು ನನ್ನ ಜೀವಿತ ಬರುವಾಗ ಆ ಬೆಳಕು ನನ್ನನ್ನು ಏನು ಮಾಡ್ತದೆ, ಸತ್ಯದ ಮಾರ್ಗದಲ್ಲಿ ಮಾತ್ರವಲ್ಲ ದೇವರಿಗೆ ತಕ್ಕ ಹಾಗೆ ನಡ್ಕೊಳ್ಳುವಂತೆ ಆತನ ಮಾರ್ಗದಲ್ಲೇ ನಾನು ನಡೆಸುವಂಥದ್ದಾಗಿದೆ. ಅದಕ್ಕೆ ದಾವೀದ ಹೇಳ್ತಿದ್ದಾನೆ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕು. ಪ್ರಿಯರೇ, ಎಷ್ಟು ಮಟ್ಟಿಗೆ ದೇವರ ವಾಕ್ಯ ಓದ್ತಿರೋ, ದೇವರ ಬೆಳಕು ನಮಗೆ ಕೊಡುವಾಗ ಆ ಬೆಳಕಿನ ಮಾರ್ಗದಲ್ಲಿ ಜೀವಿಸುವುದಕ್ಕೆ, ಮತ್ತು ಎಲ್ಲೆಲ್ಲಿ ನಮ್ಮ ದುರಾವಸ್ಥೆಗಳು, ಸ್ವಾರ್ಥ ಸಂಗತಿಗಳು, ಪಾಪ ಸಂಗತಿಗಳು, ಲೋಕದ ಆಶಯಗಳು ಎಲ್ಲೆಲ್ಲಿ ಉಂಟು, ದೇವರು ತನ್ನ ಬೆಳಕಿನ ತೋರಿಸುವಾಗ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರ ಪ್ರಕಟಣೆ ಯಾವಾಗ ನಮಗೆ ಉಂಟಾಗ್ತದೋ, ದೇವರು ನಮಗೆ ತಿಳಿಯಪಡಿಸುವಾಗ, ಮಾತಾಡುವಾಗ ನಾವು ದೇವರಿಗೆ ಸಮರ್ಪಕವಾದ ಜೀವಿಸುವುದಕ್ಕೆ ದೇವರು ತನ್ನ ಕೃಪೆಯನ್ನು ನೀಡ್ತಾನೆ. ಈ ದಿವಸ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಅಲ್ಲಿರುವ ಸತ್ಯಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ದಯಮಾಡಿ ಅಲ್ಲಿ ಇರುವಂಥ ವಿಷಯವನ್ನು ನೋಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ದೇರ್ಫೋರ್ he says, awake you who sleep, arise from the dead, and Christ will give you light. ದೇವರ ಮಾತುಗಳನ್ನು ಆಶೀರ್ವದಿಸಿ ನಮಗೆ ಹೆಚ್ಚಿನ ಸತ್ಯಗಳನ್ನು ಕಾಣುವಂತೆ ತನ್ನ ಕೃಪೆ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ನೀನು ಬೆಳಕಾಗಿ ಯೋಗಕ್ಕೆ ಬಂದು ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಬೆಳಕಿನ ರಾಜ್ಯಕ್ಕೆ ಸೇರಿಸಿದ್ದಿ. ಕರ್ತನೆ, ನಾವು ಬೆಳಕಿನರಾಗಿ ಜೀವಿಸುವಂತೆ ಒಬ್ಬೊಬ್ಬರ ನಡೆಸು. ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯ ಸ್ಥಿತಿ ಕರ್ತನೆ ಯಾವ್ಯಾವ ರೀತಿಯಲ್ಲಿ ಇದ್ದೇವೆ ಎಂಬುದನ್ನು ನೀನು ನೋಡ್ತಾ ಇದ್ದಿ. ಅನೇಕರು ಈ ದಿನಗಳಲ್ಲಿ ಕತ್ತಲೆಯಲ್ಲಿ, ಅಂಧಕಾರದಲ್ಲಿದ್ದಾರಪ್ಪ. ದೇವರೇ ಕರುಣಿಸು, ನಿನ್ನ ಬೆಳಕನ್ನು ಅನುಗ್ರಹಿಸು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುವಾಗ ಹೃದಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿನ್ನ ಆತ್ಮನ ಮೂಲಕ ಕರ್ತನೆ ತಮ್ಮನ್ನು ಕರ್ತನೆ ಪರಿಶೋಧಿಸಿಕೊಂಡಂಥವರಾಗಿ ನಿನಗೆ ಅಧೀನರು ವಿಧೇಯರಾಗುವಂತೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ಒಳಪಡುವಾಗ ಹೆಚ್ಚಿನ ಬೆಳಕನ್ನು ಜೀವನ ಕಾಣುವ ಸಾಧ್ಯತೆ ಉಂಟು. ಒಬ್ಬೊಬ್ಬರನ್ನು ಸತ್ಯದ ಮಾರ್ಗದಲ್ಲಿ ನಡೆಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ಮಹಿಮೆಗಾಗಿ ಉಪಯೋಗಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಈ 14ನೇ ವಚನದಲ್ಲಿ 3 ಸತ್ಯಗಳು ಉಂಟು. ಏನಂದರೆ, ನಿದ್ರೆ ಮಾಡುವವನೇ ಎಚ್ಚರಗೊಳ್ಳು, ಆಮೇಲೆ ಸತ್ತವರನ್ನು ಬಿಟ್ಟು ಏಳು, 3ನೇದಾಗಿ ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂಬುದಾಗಿ. ಈ ಮಾತು ಪ್ರತ್ಯೇಕವಾಗಿ ಎಫೆಸದಲ್ಲಿ ಪೌಲ ಬರೆದಿರುವಂಥ ಸತ್ಯ ಏನಂತ ಹೇಳಿದ್ರೆ, ಇದು ಯಾವುದೇ ಓಲ್ಡ್ ಟೆಸ್ಟ್ಮೆಂಟಿಂದ ಹಳೆ ಒಡಂಬಡಿಕೆಯಿಂದ ತೆಗೆದುಕೊಂಡಂಥ ಭಾಗ ಅಲ್ಲ ಇದು. ಆದರೆ ಇದು ಸರ್ವಸಾಮಾನ್ಯವಾಗಿ ಹೇಳುವಂಥದ್ದು ಏನಂದರೆ, ಇದು ಒಂದು ಪದ್ಯದ ರೂಪದಲ್ಲಿ ಸಾಂಗ್ ಎಂಬುದಾಗಿ ಪೌಲನು ಹೇಳಬೇಕಾದ್ರೆ ಅದು ಅನೇಕ ದೇವ ಜನರು ಒಳಪಟ್ಟಂಥ ರೀತಿಯಲ್ಲಿ ಹಾಡಿನ ಒಂದು ಸತ್ಯ ಆಗಿ ಇದನ್ನು ಏನಂದರೆ ಇದರಲ್ಲಿ ಸೇರಿಸಲ್ಪಟ್ಟಿದೆ ಎಂಬ ರೀತಿಯಲ್ಲಿ, ಹಾಡಿನ ರೂಪದಲ್ಲಿ ಇದು ಬಂದಿದೆ ಎಂಬ ರೀತಿಯಲ್ಲಿ ಇದು ಒಂದು ಏನಂದರೆ ಎಚ್ಚರಿಕೆಯ ಮಾತಾಗಿ ಕೊಡಲ್ಪಟ್ಟಿದೆ ಎಂಬುದನ್ನು ಅಲ್ಲಿ ಹೇಳುವಂಥ ಸ್ಥಿತಿಯನ್ನು ನಾವು ನೋಡುವಂಥವರಾಗಿದೆ. ಆದರೂ ಈ ಮಾತುಗಳಲ್ಲಿ ವಾಕ್ಯದಲ್ಲಿ ಇರ್ತಕ್ಕ ಸತ್ಯ 3 ಸತ್ಯಗಳನ್ನು ಆಲೋಚಿಸಬೇಕಾದರೆ, ಈ ದಿನಗಳಲ್ಲಿ ವಿಶ್ವಾಸಿಗಳ ಜೀವಿತದ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಉಂಟು, ಪೌಲನ ಕಾಲದಲ್ಲಿದ್ದಂಥ ಸ್ಥಿತಿಗೂ ಈಗಿನ ಕಾಲದ ಪರಿಸ್ಥಿತಿಗೂ ಇರತಕ್ಕಂಥ ವ್ಯತ್ಯಾಸ ನೋಡುವುದಾದರೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೋಡುವಾಗ ಆತ್ಮಿಕ ರೀತಿಯಲ್ಲಿ ಅನೇಕರ ಜೀವಿತ ಏನಾಗಿದೆ ಎಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟಪಡಿಸಿ ನಡೆಸುವಂಥದ್ದಾಗಿದೆ. ಇದೊಂದು ಎಚ್ಚರಿಕೆಯನ್ನು ನೀಡುವಂಥದ್ದು. ಈ ಮೊದಲನೇದಾಗಿ ನಾವು ಅದನ್ನು ನೋಡಬೇಕಾದ್ರೆ ಅಲ್ಲಿರುವಂಥ ಸಂಗತಿ, ನಿದ್ರೆ ಮಾಡುವವನೇ ಎಚ್ಚರವಾಗು ಎಂಬುದಾಗಿ. ಅವೇಕ್ ಯು ಹೂ ಸ್ಲೀಪ್ ಅಂದರೆ ಇಲ್ಲಿ ಅಂದರೆ ಯಾವ ನಿದ್ರೆ ಬಗ್ಗೆ ಹೇಳ್ತಿದ್ದಾನೆ?
ಇಲ್ಲಿ ನಿದ್ರೆ ಅಂತ ಹೇಳಬೇಕಾದ್ರೆ ದಿನ ರಾತ್ರಿ ಮಲಗ್ತೇವೆ, ಅದು ಅನೇಕರು ಇಡೀ ದಿವಸ ಬೇಕಾದ್ರೆ ಮಲಗ್ತಾರೆ. ಆ ಒಂದು ದೈಹಿಕವಾದಂಥ ನಿದ್ರೆ ವಿಷಯದೆಲ್ಲ ಅನೇಕ ವೇಳೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಅಂದರೆ ಅನೇಕ ವೇಳೆ ದೇವರ ಅನ್ಯೋನ್ಯತೆ, ದೇವರ ಸಹವಾಸ, ದೇವರ ಕಡೆ ಇರುವಂಥ ಪ್ರೀತಿ, ಆ ಪ್ರತಿಷ್ಠೆಯ ಜೀವಿತ ಯಾವಾಗ ಬರುತ್ತಾ ಕಡಿಮೆ ಆಗ್ತದೋ ಅದೇನು ಆತ್ಮಿಕ ನಿದ್ರಾವಸ್ಥೆಗೆ ಹೋಗುವಂಥ ಸಂಗತಿಗಳು ಉಂಟು ಎಂಬುದಾಗಿ ನೋಡ್ತೇವೆ. ಸೈನ್ಸ್ ವಾರ್ತೆಯಲ್ಲಿ ನೋಡುವಾಗ ಒಂದು ಮಾತಲ್ಲಿ 24ನೇ ಅಧ್ಯಾಯದಲ್ಲಿ ಒಂದು ಮಾತಲ್ಲಿ ಯೇಸು ಕ್ರಿಸ್ತನ ಬರೋಣದಲ್ಲಿ ಆಗುವಂಥ ಸಂಗತಿಯನ್ನು ಅಲ್ಲಿ 12ನೇ ವರ್ಷದಲ್ಲಿ ನೋಡುವಾಗ ಮಾತು ಬರೆಯಲ್ಪಟ್ಟಿದೆ. ಏನಂದರೆ 12ನೇ ವರ್ಷದಲ್ಲಿ ಹೀಗೆ ಉಂಟು ಏನಂದರೆ, ಇದರಲ್ಲಿ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಅನೇಕ ಆತ್ಮಿಕ ಜೀವಿತದಲ್ಲಿ ಆಗುವಂಥ ಸಂಗತಿಗಳು ಅನೇಕ ಮೊದಲಿನ ಪ್ರೀತಿ, ಮೊದಲಿನ ಒಂದು ಆಸಕ್ತಿ ಏನಂದರೆ ಕರ್ತನ ಕಡೆಗಿದ್ದಂಥ ಒಂದು ಭಯಭಕ್ತಿ ಏನಾಗ್ತಾ ಇದೆ ಈ ದಿನಗಳಲ್ಲಿ ಲೋಕದ ಆಶೆಗಳಿಗೆ, ಶರೀರದ ಆಶೆಗಳಿಗೆ, ಸೈತಾನನ ದಾಳಿಗೆ ಅನೇಕರು ಬಲಿಯಾಗುವಂಥ ಸಮಯದಲ್ಲಿ ಅದೇನಾಗ್ತಾ ಇದೆ, ಬರಬರುತ್ತಾ ದೇವರ ಒಂದು ಏನಂದರೆ ಅನ್ಯೋನ್ಯತೆಯಲ್ಲಿ ಜೀವಿಸದೆ ಲೋಕದಲ್ಲಿ ಮಗ್ನರಾಗಿ ಜೀವಿಸುವ ಸ್ಥಿತಿ. ನಾವು ಕಳೆದ ಕಾರ್ಯಕ್ರಮದಲ್ಲಿ ನೋಡ್ತಾ ಬಂದೆವು. ಕರ್ತನಿಗೆ ಅನುಗುಣವಾದ ಕಾರ್ಯಗಳಿಂದ ಯಾವ ಪ್ರಯೋಜನ ಬರಲಾರ ಅವುಗಳಿಂದ ಪಾಲುಗಾರಾಗಬೇಡ್ರಿ, ಎಚ್ಚರಿಸಿ ಖಂಡಿಸ್ರಿ ಎಂಬುದಾಗಿ ಪೌಲನು ಅದೇ ಎಫೆಸ ಪತ್ರಿಕೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದೆವು. 11-12 ನೋಡ್ತಾ ಬಂದಿದ್ದೇವೆ. ಅಂದರೆ ಕತ್ತಲೆಯ ಸಂಗತಿ ಒಂದು ದಿನ ನಾವು ಒಂದು ಕಾಲದಲ್ಲಿ ಅಂಧಕಾರದಲ್ಲಿ ಸೈತಾನ ಬಂದಳಿದಂಥವರು ಬೆಳಕಿಗೆ ಬಂದಿರುವಾಗ ಕರ್ತನ ಅನ್ಯೋನ್ಯತೆ ಜೀವಿಸ್ತಿರಬೇಕಾದರೆ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಪಾಪದ ಸಂಗತಿಗಳು, ಲೋಕದ ಆಶೆಗಳು, ಶರೀರದ ಆಶೆಗಳಿಗೆ, ಸೈತಾನ ಕಾಲಿಗೆ ಒಳಪಡದೆ ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾದ ಜವಾಬ್ದಾರಿಕೆ ದೇವರು ನಮಗೆ ಕೊಟ್ಟಿರುವಂಥ ರಕ್ಷಣೆ. ಅಲ್ಲಿ ನಾವು ಪ್ರತ್ಯೇಕವಾಗಿ ಅನೇಕ ಭಾಗದಲ್ಲಿ ನೋಡುವ ಎಫೆಸ ಪತ್ರಿಕೆಯಲ್ಲಿಯೂ ಫಿಲಿಪ್ಪಿ ಪತ್ರಿಕೆ ನೋಡಬೇಕಾದ್ರೆ ಅವ್ರ ಮಾತು ಬರೆಯಲ್ಪಟ್ಟಿದೆ. ವರ್ಕೌಟ್ ಯುವರ್ ಸಾಲ್ವೇಷನ್. ದೇವರು ಕೊಟ್ಟಿರೋ ರಕ್ಷಣೆಯನ್ನು ನೀವು ಪ್ರತಿದಿನ ಏನು ಮಾಡಬೇಕಂತೆ ಅದನ್ನು ಪ್ರತ್ಯೇಕವಾಗಿ ನಾವು ನೋಡ್ರಿ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 12ನೇ ವರ್ಷದಲ್ಲಿ ಮಾತಿಗೆ ಬರೆಯಲ್ಪಟ್ಟಿದೆ. ಈಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಈ ಮುಂದೆ ಅನೇಕ ಸಂಗತಿಗಳು ಉಂಟು. ಆದರೆ ಏನಂತ ಹೇಳಿದ್ರೆ ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ ನೀವು ಮನೋಭೀತಿಯುಳ್ಳವರಾಗಿ ಏನಂತ ಹೇಳಿದ್ರೆ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಅಂದರೆ ಜವಾಬ್ದಾರಿಕೆ ಉಂಟು ಪ್ರಿಯರೇ. ನಾವು ಹೇಗೆ ಬೇಕು ರಕ್ಷಣೆ ಹೊಂದಿದ್ದೇನೆ, ಬೆಳಗ್ಗೆ ಹೊಂದಿದ್ದೇನೆ ಬೇಕಾದರೆ ಹೇಗೆ ಬೇಕಾದ್ರೆ ಜೀವಿಸುವ ಸಂಗತಿ ಅಲ್ಲ. ರಕ್ಷಣೆ ಬಿದ್ದು ಹೋಗುವಂಥದ್ದಿಲ್ಲ ಎಂಬುದಾಗಿ ನಾವು ಅನೇಕ ವೇಳೆ ಹೇಳುವಾಗ ಅಂದರೆ ದೇವರು ನಮ್ಮ ಹೃದಯಗಳ ಜೀವಿತಗಳಲ್ಲಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿರುವಾಗ ದೇವರು ನಮ್ಮನ್ನು ತನ್ನ ಬಲದಲ್ಲಿ ಕಾಯ್ತಾನೆ ಎಂಬುದಾಗಿ ನೋಡ್ತೇವೆ. ಆ ದೇವರ ಭಾಗದಲ್ಲಿ ದೇವರು ನಮ್ಮ ನಡೆಸುವಂಥ ಸ್ಥಿತಿಯಲ್ಲಿ ನನ್ನ ಭಾಗದಿಂದ ನಾನು ದೇವರ ಮಗಳಾಗಿ ಎಷ್ಟರ ಮಟ್ಟಿಗೆ ನಾನು ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸಬೇಕಾದಂಥ ರೀತಿಯಲ್ಲಿ ಇರಬೇಕಾಗಿದೆ. ಅದರಿಂದ ಈ ಲೋಕದಲ್ಲಿ ಏನಂದರೆ ನಾವು ಅನೇಕ ನಾನಾ ಥರವಾದಂಥ ಸನ್ನಿವೇಶಗಳಲ್ಲಿ ದಾಟಿ ಹೋಗುವಂಥವರಾಗಿದ್ದೇವೆ. ಅನೇಕ ರೀತಿಯ ಶೋಧನೆಗಳಲ್ಲಿ ದಾಟಿ ಹೋಗುವಂಥವರಾಗಿದ್ದೇವೆ. ನಮ್ಮ ಮನುಷ್ಯ ಹಂಗಂದರೆ ನಮಗೆ ಪ್ರಾಣಾತ್ಮ ಶರೀರ ಇದಕ್ಕೆ ದೇವರು ಕೊಟ್ಟಿರುವಾಗ ನಾವು ಎಲ್ಲ ವಿಷಯದಲ್ಲಿ ಅಂತ ಹೇಳಿದ್ರೆ ನಮ್ಮ ಪೌರನು ಹೇಳಿದ ರೀತಿಯಲ್ಲಿ ಅಂತ ಹೇಳಿದ್ರೆ ಈ ಒಂದು ಲೋಕದ ಆಶೆಗಳಿಗೆ ಬಲಿಯಾಗದಂತೆ ಅಲ್ಲಿ ಒಂದು ಮಾತು 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ ಏನಂತ ಹೇಳಿದ್ರೆ, ಪ್ರಿಯರಿ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಏನಂತೆ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡಿ, ಜವಾಬ್ದಾರಿಕೆ ಇದು. ನಮ್ಮ ಜವಾಬ್ದಾರಿಕೆಯನ್ನು ಎಷ್ಟರ ಮಟ್ಟಿಗೆ ಪವಿತ್ರತ್ವವನ್ನು ಸಿದ್ಧಿಗೆ ತರಬೇಕಾದ ಜವಾಬ್ದಾರಿಕೆಯಲ್ಲಿ ನಾವು ಅಲಕ್ಷ್ಯರಾದರೆ, ಸೋಮಾರಿಗಳಾಗುವುದಾದರೆ, ನಾವು ಮಾಡಬೇಕಾದ ಕಾರ್ಯಗಳಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸದೆ ಹೋದರೆ, ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸದೆ ಹೋದರೆ, ಅಧೀನರಾಗದೆ ಹೋದರೆ ಅನೇಕ ನಷ್ಟಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಸೈತಾನ ದಾಳಿಗೆ ಗುರಿ ಆಗ್ತೇವೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 12ನೇ ವಚನ, ನಿಂತಿದ್ದೇನೆಂದು ನೆನೆಸುವವನು ಏನಂತೆ ಬೀಳದಂತೆ ಎಚ್ಚರಿಕೆ ಆಗಿರಲಿ. ಅಲ್ಲಿ ಇಸ್ರಾಯೇಲರ ಬಗ್ಗೆ ಹೇಳಲ್ಪಟ್ಟಿದೆ. ಅವರು ಎಷ್ಟರ ಮಟ್ಟಿಗೆ ಅವರ ಜೀವಿತ ನೋಡಬೇಕಾದ್ರೆ ದೇವರನ್ನು ಗುಣಗಿಟ್ಟಿದ್ದರು, ಆಮೇಲೆ ಪರೀಕ್ಷಿಸಿದರು, ಆಮೇಲೆ ವಿಗ್ರಹಾರಾಧಕರಾದರು, ನಾನಾ ಸಂಗತಿಗಳ ಬಗ್ಗೆ ಹೇಳಲ್ಪಟ್ಟಿರಬೇಕು. ದೇವರು ಅವ್ರ ವಿಷಯದಲ್ಲಿ ಸಂತೋಷ ಪಡಲೇ ಇಲ್ಲ ಎಂಬುದಾಗಿ ನೋಡ್ತೇವೆ.
ತಿರುಗಿ ಬಿದ್ದಂಥ ಸಂಗತಿಗಳು, ಅಧಿಕಾರಕ್ಕೆ ವಿರೋಧಿಸುವ ಸಂಗತಿಗಳು ನೋಡ್ತೇವೆ. ಅವರ ಜೀವಿತವನ್ನು ಅನುಸರಿಸಬಾರದು ಎಂಬ ರೀತಿಯಲ್ಲಿ ನಾವು ನೋಡ್ತೇವೆ. ಆತ್ಮಿಕ ದುರಾವಸ್ಥೆಯಲ್ಲಿ ಬಂದಂಥ ಸಂಗತಿಗಳು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ನೋಡ್ತೇವೆ, ಇಸ್ರಾಯೇಲರ ಜೀವಿತದಲ್ಲಿ ಐಗುಪ್ತ ದೇಶದಿಂದ ಕಾನಾನ್ ದೇಶ ಬರಬೇಕಾದ್ರೆ ಬರೀ ಇಬ್ಬರು ಮಾತ್ರ, ಮಿಕ್ಕಿದವರೆಲ್ಲ 20 ವರ್ಷದ ಮೇಲೆ ಎಲ್ಲರೂ ಅರಣ್ಯದಲ್ಲಿ ಸತ್ತು ಹೋದರು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಯೌಶುವ ಮತ್ತು ಕಾಲೇಬ್ ಇಬ್ಬರೇ ಅಲ್ಲಿ ಬಂದರೆ ಆ ಸಮಯದಲ್ಲಿ ಕಾನಾನ್ ದೇಶವು ನೋಡಿದಂಥವರು ಎಂಬುದಾಗಿ. ಅಂದರೆ ಯಾಕೆ ಅಂತ ಹೇಳಬೇಕಾದ್ರೆ, ಅನೇಕ ವೇಳೆ ದೇವರಿಗೆ ಅವಿಧೇಯರಾಗಿ ನಡ್ಕೊಂಡಂಥ ಸಂಗತಿಗಳು, ದೇವರ ವಿರುದ್ಧವಾಗಿ ಪಾಪ ಮಾಡಿದ ಸಂಗತಿಗಳು, ದೇವರ ವಾಕ್ಯದ ಎಚ್ಚರಿಕೆ, ಹೊಸ ಒಡಂಬಡಿಕೆ ನೋಡುವಾಗ ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿರುವಂಥ ಎಚ್ಚರಿಕೆಯಲ್ಲಿ ನಾವು ಹೇಗೆ ನಡ್ಕೊಳ್ಳಬೇಕೆಂಬುದನ್ನು ದೇವರು ನಮಗೆ ಪದೇ ಪದೇ ನಮಗೆ ಎಚ್ಚರಿಸಿ ನಮಗೆ ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅನೇಕ ವೇಳೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಏನಂದರೆ ಆತ್ಮಿಕ ನಿದ್ರಾವಸ್ಥೆ. ಯಾಕೆ ಅಂತ ಹೇಳಬೇಕಾದ್ರೆ, ನಾವು ದೇವರ ಎಚ್ಚರಿಕೆಯ ಮಾತನ್ನು ಕೇಳದೆ ಹೋದಂಥ ಸಮಯದಲ್ಲಿ ಯೋನನ ವಿಷಯವಾಗಿ ನೋಡ್ತೇವೆ. ಯೋನನು ಅಲ್ಲಿ ಯೋನ ಪುಸ್ತಕ ನನಗೆ ಸಮಯ ಎಲ್ಲ ಹೇಳುವುದಕ್ಕಾದರೆ, ದೇವರು ಹೇಳಿದ್ದು ನೀನು ತಾರ್ಷೀಷ್ಗೆ ನಿನವೆಗೆ ಹೋಗಬೇಕು ಅಂತ. ಆದರೆ ಏನು ಮಾಡ್ದ? ತಾರ್ಷೀಷ್ಗೆ ಹೋಗ್ತಿದ್ದಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾದ ರೀತಿಯ ದಾರಿಯಲ್ಲಿ ಹೋಗ್ತಿದ್ದಾನೆ. ಆದರೆ ಹೋಗಿ ಹಡಗಿನ ಹತ್ತಿ ಮಲಗಿದ್ದಾನೆ. ಕೆಳಗೆ ಹೋಗಿ ಅಲ್ಲಿ ಭಯಂಕರವಾದಂಥ ತುಫಾನು, ಭಯಂಕರ ಸಂಗತಿಗಳು ನಡೀತಾ ಇದೆ. ಎಲ್ಲರೂ ದೇವರಿಗೆ ಮೊರೆ ಇಡ್ತಿದ್ದಾರೆ. ಆ ಹಡಗಿನ ಯಜಮಾನ ಬಂದು ನೋಡ್ತಿರೋ ಮಲಗಿದ್ದಾನೆ, ಎಬ್ಬಿಸ್ತಿದ್ದಾನೆ, ಎದ್ದು ನೀನು ಮೊರೆ ಇಡು ನಿಮ್ಮ ದೇವರಿಗೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಅನೇಕ ವೇಳೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಂಥ ಸಮಯದಲ್ಲಿ ಆಗುವಂಥ ಸನ್ನಿವೇಶ ಸಂಗತಿಗಳು. ಪೇತ್ರನ ವಿಷಯವಾಗಿ ನೋಡುವಾಗ ನಾವು ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಓದುವಾಗ, ಯೇಸು ಕ್ರಿಸ್ತನ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಂಥ ಸಮಯದಲ್ಲಿ ತಾನು ಮೊದಲು ಹೇಳ್ತಿದ್ದಾನೆ, 3 ಜನರನ್ನು, ಪೇತ್ರ, ಯಾಕೋಬ, ಯೋಹಾನರನ್ನು ಕರ್ಕೊಂಡು ಹೋಗಿ ಹೇಳ್ತಿದ್ದಾನೆ ಏನಂತೆ, ನೀವು ಶೋಧನೆ ಒಳಗ ಎಚ್ಚರವಾಗಿದೆ ಪ್ರಾರ್ಥಿಸಿರಿ. ಅಲ್ಲಿ ಕೊಟ್ಟಂಥ ಒಂದು ಆಜ್ಞೆ, ಒಂದು ಸಂಗತಿ ಅಂತ ಹೇಳಿದ್ರೆ, ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ಅದು ಏನು ಮಾಡ್ತಿದ್ದಾರೆ? ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಬರುವಾಗ ನಿದ್ರೆ ಮಾಡ್ತಿದ್ದಾರೆ. ಆಗ ಯೇಸು ಕ್ರಿಸ್ತನ ಹೇಳಿದ್ದು, ಪೇತ್ರ, ಸೀಮೋನನೇ, 1 ಗಳಿಗೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿಯ? ಕುಡ್ ಯು ನಾಟ್ ವಾಚ್ ವಿತ್ ಮೀ 1 hour? ಯೇಸು ಕ್ರಿಸ್ತನಿಗೆ ಬೇಕಾದಂತ ಹೇಳಿದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ಅಂದರೆ ಸಂಗತಿಗಳು, ಸನ್ನಿವೇಶಗಳು ಬರುವಂಥ ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸದೆ ಹೋದರೆ ಅನೇಕ ಶೋಧನೆಗೆ ಒಳಗಾಗ್ತೇವೆ, ಬಲಿಯಾಗ್ತೇವೆ ಎಂಬುದಾಗಿ ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯ ನೋಡಬೇಕಾದ್ರೆ 12ನೇ ಅಧ್ಯಾಯ ನೋಡುವಾಗ, ಪೇತ್ರನು ಏನಂದರೆ ಸೆರೆಮನೆಯಿದ್ದಾಗ ಸಭೆಯವರು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಏನಾಗಿದೆ, ಅಲ್ಲಿ ಇದು ಮಲಗಿದ್ದಾನೆ. ಅಲ್ಲಿ ಪೇತ್ರನ ಸಂಗತಿ ಏನಂದರೆ ಆರಾಮ ಮಲಗಿದ್ದಾನೆ. ನಾಳೆ ಬೆಳಗ್ಗೆ ಅವನನ್ನು ಅಲ್ಲಿ ಏನಂದರೆ ಹ್ಯಾಂಗ್ ಮಾಡಬೇಕು, ಗಲ್ಲಿಗೇರಿಸ್ಬೇಕೆಂಬ ಸಂಗತಿ ಇತ್ತು. ಅದು ಸಭೆಯವರು ಇಡೀ ರಾತ್ರಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಲ್ಲಿ ದೇವದೂತನು ಬಂದು ಎಲ್ಲ ರೀತಿ ಬಿಡುಗಡೆ ಮಾಡಿದ ಸಂಗತಿಯನ್ನು ನೋಡುವಾಗ, ಹೇಗೆ ಸೆರೆಮನೆಯಿಂದ ಕಳಿಸಿದಂತೆ ಎಲ್ಲ ಸರಪಣಿ ಬಿತ್ತು, ಬಾಗಿಲು ತೆಗೆಯಲ್ಪಟ್ಟು ಅದು ಹೊರಗೆ ಬಂದನು. ಆ ದೇವರು ಅವನು ಕಾಪಾಡಿದಂಥ ರೀತಿ ಬಗ್ಗೆ ಅಲ್ಲಿ ನೋಡಲ್ಪಟ್ಟೆ. ಅಂದರೆ ಪ್ರಾರ್ಥನೆಯ ಸಂಗತಿಗಳು ಅನೇಕ ವೇಳೆ ಎಂಥ ರೀತಿಯ ನಾವು ಯಾವ ಸಮಯದಲ್ಲಿ ಹೇಗೆ ಪ್ರಾರ್ಥಿಸಬೇಕು, ದೇವ್ರ ಕಾರ್ಯ ಮಾಡುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅನೇಕ ವೇಳೆ ಈ ದಿನಗಳಲ್ಲಿ ಆತ್ಮಿಕ ನಿದ್ರಾವ ಸೈತಾನ ತರುವಂಥ ಸಂಗತಿಗಳು ಪ್ರಿಯರಿ, ಅದರಿಂದ ಎಚ್ಚರಿಕೆ ಆಗಿರ್ಬೇಕು ನಾವು. ಆತ್ಮಿಕ ಜೀವಿತದಲ್ಲಿ ಎಲ್ಲೆಲ್ಲಿ ನಮ್ಮಲ್ಲಿ ಅನೇಕರಲ್ಲಿ ನೋಡಬೇಕಾದ್ರೆ ಕುಟುಂಬ ಪ್ರಾರ್ಥನೆ ಇಲ್ಲ. ಅನೇಕ ದೇವರ ಮಕ್ಕಳಲ್ಲಿ ಏನಂದರೆ ದೇವ್ರ ಸನ್ನಿಧಾನ ಕಳೆಯಬೇಕಾದ ಸಮಯ, ವಾಕ್ಯವನ್ನು ಓದುವಂಥದ್ದು, ಪ್ರಾರ್ಥಿಸುವಂಥ ಒಂದು ಸಂಗತಿ ಇಲ್ಲ. ಇದೇನಾಗ್ತದೆ, ನಾವು ದೇವರ ಅಭ್ಯಾಸ ನಮ್ಮಲ್ಲಿ ಯಾವ ದೇವರ ಸನ್ನಿಧಾನ ಕಳೆಯಬೇಕಾದಂಥ ಏಕಾಂತ ಸಮಯ ಇಲ್ಲದೆ ಹೋಗುವಾಗ ಅದೇನಾಗ್ತದೆ, ನಮ್ಮಲ್ಲಿ ಬರ ಬರುತ್ತೆ ಏನಂತ ಹೇಳಿದ್ರೆ, ನಮ್ಮನ್ನು ಸೈತಾನ ಅನೇಕ ಲೋಕದ ಸಂಗತಿಗಳಿಗೆ, ಆಶಯಗಳಿಗೆ ನಮ್ಮ ನಡೆಸುವಂಥವನಾಗಿದ್ದಾನೆ. ನಮ್ಮ ನಂಬಿಕೆ ಅನೇಕ, ಅದಕ್ಕೂ ಯೇಸು ಕ್ರಿಸ್ತ ಹೇಳಿದ್ದು ಲೋಕನ ಸುವಾರ್ತೆಯಿಂದ ಅದನ್ನು ನೋಡಬೇಕಾದ್ರೆ, ಮನುಷ್ಯ ಕುಮಾರನು ಬರುವಾಗ ಇಂಥ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಎಂಬ ಅನೇಕರು ಮೊದಲಿದ್ದಂಥ ಒಂದು ನಂಬಿಕೆ ಆಗಲಿ, ದೇವರ ಪ್ರೀತಿ ಕಡಿಮೆ ಆದಂಥ ಸಂಗತಿಗಳು ದೇವರ ವಾಕ್ಯದ ಅನೇಕ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಅದರಿಂದ ಈ ವಾಕ್ಯದಲ್ಲಿ ಪೌಲನು ತರುತ್ತಿರುವ ಸಂಗತಿಗಳು, ನಿದ್ರೆ ಮಾಡುವವನೇ ಎಚ್ಚರಗಳು. ಇಲ್ಲಿರುವಂಥ ಸಂಗತಿ ಏನಂದರೆ, ದೇವರ ವಾಕ್ಯ ಹೇಳಬೇಕಾದ್ರೆ ನಿದ್ರೆ ಮಾಡುವಂತ ಹೇಳಿದ್ರೆ ಆತ್ಮಿಕ ನಿದ್ರಾವಸ್ಥೆಗೆ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಅಂಧಕಾರತೆ ಬೀಳದಂತೆ. ಅದಕ್ಕೋಸ್ಕರ ದೇವರ ವಾಕ್ಯ ರೋಮಾಪುರ ಪತ್ರಿಕೆ ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಅಲ್ಲಿ 13ನೇ ಅಧ್ಯಾಯದಲ್ಲಿ ಏನಂದರೆ 11ನೇ ವಚನ ಹೀಗೆ ಉಂಟು, ಏನಂದರೆ ಈಗಿನ ಕಾಲ ಗಮನಿಸಿಯಲ್ಲಿ,
ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಯೇಸು ಕ್ರಿಸ್ತನು ಬರುವಂಥ ದಿನ ಹತ್ತಿರವಾಗಿದೆ ಪ್ರಿಯರೇ. ಆತ ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು. ಅಂಥ ಒಂದು ಸ್ಥಿತಿ ಸನ್ನಿವೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯ ಹೇಳಬೇಕಾದ್ರೆ, ಈ ಒಂದು ಆತ್ಮಿಕ ಹೋರಾಟದಲ್ಲಿ ಜೀವಿಸಬೇಕಾದ್ರೆ ಸೈತಾನ ಕಾರ್ಯಗಳು ಹೆಚ್ಚಾಗ್ತಾ ಇದೆ. ಎಲ್ಲಿ ನೋಡಿದರು ಅಂದರೆ ಸೈತಾನ ಮೊದಲು ದೇವರ ವಾಕ್ಯ ಅನೇಕ ಭಾಗದಲ್ಲಿ ನೋಡಿದ್ದೇವೆ. ಏನಂದರೆ ತನ್ನ ಕಾಲ ಸಮೀಪ ತಿಳಿದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಸ್ಪಷ್ಟಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ದೇವರ ವಾಕ್ಯ ಪದೇ ಪದೇ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಅದರಿಂದ ಇಲ್ಲಿ ನಮ್ಮನ್ನು ಎಚ್ಚರಿಸುವಂಥ ಸ್ಥಿತಿ. ನಾವು ಇನ್ನೊಂದು ಮಾತು ನೋಡ್ರಿ, ಅದನ್ನು ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ 6ನೇ ವಚನ, ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆ ನೋಡಿ ಜ್ಞಾನವನ್ನು ತಂದುಕೋ. ಆಮೇಲೆ ನೋಡ್ರಿ 9ನೇ ವಚನ ನೋಡ್ರಿ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿ ಅಂದುಕೊಳ್ಳುವೆಯಾ? ಬಡತನವು ಏನಂತೆ ದಾರಿಗಳನ ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವವು. ಆತ್ಮಿಕ ಬಡತನ ಅಂದರೆ ಸೋಮಾರಿಯ ಜೀವಿತ ಅಂದರೆ ಅದು ಏನಂದರೆ ನಿದ್ರೆ. ಎಷ್ಟು ಹೊತ್ತು ನಿದ್ರೆ? ಅನೇಕ ವೇಳೆ ಈ ದಿವಸಗಳಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಏನಂದರೆ ಎಷ್ಟು ಸಮಯ ನಾವು ಪ್ರಾರ್ಥನೆ ಕಳೆಯುತ್ತಿದ್ದೇವೆ. ಬೆಳಗಿನ ಸಮಯದಲ್ಲಿ ಎಷ್ಟು ಮಟ್ಟಿಗೆ ನಾವು ಕರ್ತನ ಸಮ್ಮುಖದಲ್ಲಿ ಕಳೆಯುವಂಥ ಸಮಯ ಅಂದರೆ ದೇವರ ಸನ್ನಿಧಾನದಲ್ಲಿ ಇಡೀ ನಮ್ಮ ಲೈಫ್ ಟೈಮ್ ಏನಂತ ಹೇಳಿದ್ರೆ, ನಮ್ಮ ಬೆಳಗ್ಗೆ ಆಫೀಸ್ಗೆ ಹೋಗೋದು ಅಥವಾ ಕೆಲಸದಲ್ಲಿ ಹೋಗಿ ಬರುವುದು, ನಾನಾ ಸನ್ನಿವೇಶಗಳು ನೋಡುವ ಇಕ್ಕಟ್ಟುಗಳು, ಬ್ಯುಸಿ ಲೈಫಿಂದ ಇರ್ತೇವೆ. ಆದರೆ ಕರ್ತನಿಗಾಗಿ ಕಳೆಯುವಂಥ ಸಮಯ ಅಂದರೆ ಕರ್ತನಿಗೋಸ್ಕರ ಒಂದು ಪ್ರತ್ಯೇಕವಾದಂಥ ಒಂದು ಸಮಯ ನಾವು ಯಾವಾಗಲೂ ಅಂದರೆ ಎಷ್ಟರ ಮಟ್ಟಿಗೆ ದೇವರ ಜ್ಞಾನದಲ್ಲಿ ಬೆಳೆಯುವಾಗ, ಮೆಚುರಿಟಿ ಬರುವಾಗ ನಾವು ಅದನ್ನು ಡಿಸಿಪ್ಲಿನ್ ಮಾಡಿಕೊಳ್ತೇವೆ. ಯಾವಾಗ ನನ್ನಲ್ಲಿ ಶಿಸ್ತು ಇಲ್ಲವೋ ಏನಾಗ್ತದೆ, ನಾವು ಮನಸ್ಸು ಬಂದಾಗಿ ಜೀವಿಸ್ತೇವೆ. ಆದ್ದರಿಂದ ನನ್ನ ಆತ್ಮಿಕ ಜೀವಿತದಲ್ಲಿ ಯಾಕೆ ಬೆಳವಣಿಗೆ ಹೊಂದ್ತಾ ಇಲ್ಲ, ಯಾಕೆ ಕರ್ತನಲ್ಲಿ ನಾನು ಸಂತೋಷಿಸ್ತಾ ಇಲ್ಲ? ಕಾರಣ ಆತ್ಮಿಕ ನಿದ್ರಾವಸ್ಥೆ ನನ್ನಲ್ಲಿರುವುದರಿಂದ, ಸೈತಾನನ ಕಾರ್ಯಗಳಿಗೆ, ಆಲೋಚನೆಗಳಿಗೆ ಶೋಧನೆ ಒಳಗಾದ್ದರಿಂದ ಅನೇಕರಿಗೆ ದೇವರ ವಾಕ್ಯವನ್ನು ಓದಬೇಕೆಂಬ ಆಸಕ್ತಿನೇ ಇಲ್ಲ, ಪ್ರಾರ್ಥನೆ ಮಾಡಬೇಕು ಇದಿಲ್ಲ. ಅನೇಕರು ಪ್ರಾರ್ಥನೆ ಮಾಡೋದಕ್ಕೆ ಬರುವುದಿಲ್ಲ, ಅನೇಕ ಸಭೆಗೂ ಬರುವುದಿಲ್ಲ, ಅವರ ಫ್ರೆಂಡ್ಸ್ ಲೋಕ ಜನರೊಟ್ಟಿಗೆ ಹೋಗುವಂಥದ್ದು. ಅಂತ ಎಷ್ಟರ ಮಟ್ಟಿಗೆ ಸೈತಾನ ಒಬ್ಬ ವ್ಯಕ್ತಿಯನ್ನು ಏನಂದರೆ ಅನೇಕ ಆಶಯಗಳಿಗೆ, ಲೋಕ ಸಂಗತಿ ಒಳಪಡಿಸಿ ದೂರವಾದಂಥ ಸಂಗತಿಗಳು. ಪೌಲನು ಕೊಟ್ಟಂಥ ಎಚ್ಚರಿಕೆ ತಿಮೋಥೆಯ ಪತ್ರಿಕೆಯಲ್ಲಿ ಅಂದರೆ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕಂಥ ಶ್ರೇಷ್ಠ ಹೋರಾಟವನ್ನು ಮಾಡು. ದೇವವಾಕ್ಯದ ಪ್ರತ್ಯೇಕವಾದ ಸಂಗತಿಗಳನ್ನು, ದೇವವಾಕ್ಯ ಎಚ್ಚರಿಕೆಯನ್ನು ನಾವು ನೋಡ್ತೇವೆ. ಅದರಲ್ಲಿ ನಾವು ಮತ್ತಾಯನ ಸುವಾರ್ತೆ 25 ನೋಡಬೇಕಾದ್ರೆ, 1-10 ನೋಡಬೇಕಾದ್ರೆ 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿಹೀನರು. ಎಲ್ಲರೂ ಅಂದರೆ ನೋಡುವಾಗ ಮೊದಲಿಂಗ ಬರೋದು ತಡ ಮಾಡಿ ಎಲ್ಲರೂ ಮಲಗಿದ್ದಾರೆ. ಆಮೇಲೆ ಬುದ್ಧಿವಂತರು ಏನು ಮಾಡಿದ್ದಾರೆ, ಆರತಿ ಹೊಡೆಯೊಟ್ಟಿಗೆ ಎಣ್ಣೆ ತೆಗೆದುಕೊಂಡಿದ್ದಾರೆ. ಬುದ್ಧಿ ಇಲ್ಲದವ್ರು ಏನು ಮಾಡಿದ್ದಾರೆ, ಅವರಲ್ಲಿ ಏನಂದರೆ ಬರೀ ಆರತಿ, ಎಣ್ಣೆ ಇಲ್ಲ. ಮಧ್ಯರಾತ್ರಿ ಇಗೋ ಮೊದಲಿಂಗನು ಬರ್ತಿದ್ದಾನೆ ಎಂದು ಗೊತ್ತಾಯಿತು. ಸಿದ್ಧವಾದವರು ಏನಂತೆ ಮೊದಲಿನ ಜೊತೆ ಒಳಗೆ ಹೋದರು, ಬಾಗಿಲು ಹಾಕಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. ಅನೇಕ ವೇಳೆ ಆತ್ಮಿಕ ನಿದ್ರಾವಸ್ಥೆಯಲ್ಲಿ ಆಗುವಂಥ ಸಂಗತಿಗಳು ಪ್ರಿಯರೇ. ದೇವರ ವಾಕ್ಯ ಎಚ್ಚರಿಕೆ ಕೊಡುವಾಗ, ದೇವರೇ ನನ್ನ ಆತ್ಮಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಮಾರ್ಪಡಿಸು ಎಂಬುದಾಗಿ. ಎರಡನೇದಾಗಿ ಸತ್ತವರನ್ನು ಬಿಟ್ಟು ಹೇಳು. ನಮ್ಮ ಸಹವಾಸ ಲೋಕದವರೊಳಗೆ ಸತ್ತವರಂದರೆ ಆತ್ಮಿಕ ರೀತಿಯಲ್ಲಿ ಸತ್ತು ಹೋದಂಥವರು, ಜೀವವಿಲ್ಲ ಅವರಲ್ಲಿ, ಯೇಸು ಕ್ರಿಸ್ತನಿಲ್ಲ, ಅಂಥವರೊಳಗೆ ನಮ್ಮ ಸಹವಾಸ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ನಂಬಿಕೆ ಇಲ್ಲದರೊಂದಿಗೆ ಸೇರಿ ಜೋಡರಾಗಬೇಡ್ರಿ. ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು, ಬೆಳಕಿಗೂ ಕತ್ತಲಿಗೆ ಐಕ್ಯವೇನು, ನಂಬುವನಿಗೆ ನಂಬದೇ ಇರತಕ್ಕಂಥವನಿಗೆ ಪಾಲ್ಗಾರಿಕೆ ಏನು? ದೇವರ ವಾಕ್ಯ ಹೇಳ್ತದೆ. ಅದರಿಂದ ಇರುವಂಥ ಸಂಗತಿ, ಅರೈಸ್ ಫ್ರಮ್ ದ ಡೆಡ್. ನಾವು ನಮ್ಮ ಸಹವಾಸ, ನಮ್ಮ ಆಲೋಚನೆ, ನಮ್ಮ ಜೀವಿತದಲ್ಲಿ ಯಾರೊಟ್ಟಿಗಿದ್ದೇವೆ, ನಾನೇಳಿ ಪ್ರತ್ಯೇಕತೆ ಕಳೆದ ಕಾರ್ಯಕ್ರಮದ ಆಲೋಚನೆ ಮಾಡಿದ್ದೇವೆ. ದೇವರು ಅಪೇಕ್ಷಿಸುವ ಸಂಗತಿ, ನಾವು ಈ ಲೋಕದಲ್ಲಿ ಒಂದು ಪ್ರತ್ಯೇಕತೆ ಜೀವಿಸಬೇಕೆಂಬುದಾಗಿ. ಪ್ರಿಯರೇ, ಯಾವುದೇ ರೀತಿಯಲ್ಲಿ ನಮ್ಮ ಸಹವಾಸ, ಅದಕ್ಕೆ ನಾವು ಪ್ರತ್ಯೇಕವಾದನ್ನು ನಾವು ಕೀರ್ತನೆ 1ನೇ ವರ್ಷದಲ್ಲಿ ಆಲೋಚನೆ ಮಾಡಿದ್ದೇವೆ. ಯಾವನು ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ನಿಂತುಕೊಳ್ಳದೆ. ನೋಡಿರಿ, ಪ್ರತಿ ಸಂಗತಿ ನೋಡಬೇಕಾದ್ರೆ, ನಾವು ದೇವರ ವಾಕ್ಯದಲ್ಲಿ ಆನಂದಿಸಬೇಕಾದ್ರೆ, ಲೋಕದ ದುಷ್ಟರ ಜೊತೆ ನಮ್ಮ ಒಡನಾಟ ಇರ್ಕೂಡ್ದು ಎಂಬ ರೀತಿಯಲ್ಲಿ ಪ್ರತ್ಯೇಕತೆ ಇರಬೇಕೆಂಬುದಾಗಿ
ಅದರಿಂದ ಇಲ್ಲಿ ದೇವರ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಳ್ಳಬೇಕಾದ್ರೆ ದೇವರು ನಮ್ಮನ್ನು ಅನೇಕ ಸತ್ಯ ಉಂಟು, ನನಗೆ ಸಮಯದಿಂದಾಗಿ ಹೇಳ್ತಿದ್ದೇನೆ. ಮೂರನೇದಾಗಿ ಇರುವಂಥದ್ದು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಯೇಸು ಕ್ರಿಸ್ತನ ಮೂಲಕ ನನಗೆ ಏನಂತ ಹೇಳಿದ್ರೆ ಆ ಬೆಳಕು, ಜೀವ, ಆ ಸಮೃದ್ಧಿ ಸಿಗುವಂಥದ್ದು. ದೇವರು ಯೇಸು ಕ್ರಿಸ್ತನ ಮೂಲಕ ನನಗೆ ಏನಂತ ಹೇಳಿದ್ರೆ, ನಾನು ಯಾವುದೇ ಸ್ಥಿತಿಯಲ್ಲಿ ಇರುವುದಾದರೂ, ಆತ್ಮಿಕ ನಿದ್ರಾವಸ್ಥೆಯಲ್ಲಿ ನಾನು ಇರುವುದಾದರೂ, ನಾನು ಆತ್ಮಿಕ ಅಂದರೆ ಹಿಂದಕ್ಕೆ ಹೋಗಿರುವುದಾದರೆ, ಬ್ಯಾಕ್ ಸ್ಲಿಡನ್ಸ್ ಕಂಡೀಷನ್, ನಾನು ಆತ್ಮಿಕ ಅಂದರೆ ಲೋಕದ ಸಂಗತಿಗೆ ಒಳಪಟ್ಟು ಹೋಗಿ ಕರ್ತನ ದೂರವಾಗಿರುವುದಾದರೆ, ನಾನು ಪಶ್ಚಾತ್ತಾಪಟ್ಟು ನಾನು ಕರ್ತನ ಮುಂದೆ ತಗ್ಗಿದ್ದವನಾಗಿ ಕರ್ತನ ಬಳಿ ಬರುವಾಗ ಕರ್ತನ ಕೃಪೆ ತೋರಿಸಿ ನಮ್ಮ ಜೀವಿತಗಳಲ್ಲಿ ಏನಂತ ಹೇಳಿದ್ರೆ ಮಾರ್ಪಡಿಸಿ ಉಜ್ಜೀವನ ತಂದು ನಮ್ಮನ್ನು ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಮಾಡುವಾತನಾಗಿದ್ದಾನೆ. ಅಲ್ಲಿ ನಾವು ಪ್ರತ್ಯೇಕವಾಗಿ ಲೋಕನ ಸುವಾರ್ತೆಯಲ್ಲಿ 15 ನೋಡ್ತೇವೆ. ಏನಂದರೆ ಒಬ್ಬ ತಂದೆಗೆ 2 ಮಕ್ಕಳು. ಒಬ್ಬ ಕಿರಿಯವನು ಏನು ಮಾಡ್ತಾನೆ, ತಂದೆಯ ಎಲ್ಲ ಆಸ್ತಿ ತೆಗೆದುಕೊಂಡು ಹೋಗ್ತಾನೆ, ದೂರ ದೇಶಕ್ಕೆ ಹೋಗ್ತಾನೆ, ಪಟ್ಟಂಗನಾಗಿ ಜೀವಿಸ್ತಾನೆ. ಅದು ದೇವರ ವಾಕ್ಯ ಹೇಳ್ತದೆ, ಎಲ್ಲವನ್ನು ಕಳೆದುಕೊಂಡ, ಅಂದರೆ ಹಂದಿ ತಿನ್ನುವಂಥ ಆಹಾರ ತಿಂದು ತನ್ನ ಬದುಕನ್ನು ತೀರಿಸ್ಕೊಳ್ಬೇಕು, ಆಹಾರ ತೀರಿಸ್ಕೊಳ್ಬೇಕೆಂಬುದಾಗಿದ್ದ ಎಂಬುದಾಗಿ. ಆಗ ತಂದೆಯ ಮನೆಗೆ ಜ್ಞಾಪಕ ಉಂಟಾಯಿತು, ಅವನಿಗೆ ಬುದ್ಧಿ ಬಂತು. ಎದ್ದು ತನ್ನ ತಂದೆಯ ಕೇಳ್ತೇನೆ, ದೇವರಿಗೂ ನಿನಗೆ ವಿರುದ್ಧ ಪಾಪ ಮಾಡಿದ್ದೇನೆ, ನಿನ್ನ ಮಗನಾಗಿ ಸೇರಿಸ್ಕೊ ಎಂಬುದಾಗಿ ಹೇಳ್ತೇನೆ ಎಂಬುದಾಗಿ ಎದ್ದು ತಂದೆಯ ಮನೆ ಕಡೆ ಬಂದನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಯಾವುದೇ ಆತ್ಮಿಕ ದುರಾವಸ್ಥೆಯಲ್ಲಿ, ಪಾಪದ ಸಂಗತಿ, ಲೋಕದ ಸ್ಥಿತಿಯಲ್ಲಿ ಬಿದ್ದಿದ್ದೇ ಆಗಿರುವುದಾದರೆ, ಕರ್ತನ ಕೃಪೆ ಕರುಣೆಯನ್ನು ಆಶ್ರಯಿಸಿ ಕರ್ತನ ಬಳಿ ಬರುವುದಾದರೆ ನಾವು ದೇವರು ವಿಶೇಷವಾದ ಕೃಪೆ ಕೊಡ್ತಾನೆ. ನಾವು ಪ್ರಕಟಣೆ ಪುಸ್ತಕ 2:3 ಅಧ್ಯಾಯ ನೋಡಬೇಕಾದ್ರೆ ದೇವರು ಪದೇ ಪದೇ ಹೇಳಿದ ಸಂಗತಿ, ದೇವರ ಕಡೆ ತಿರುಗಿಕೋ, ದೇವರ ಕಡೆ ತಿರುಗಿಕೋ. ಯಾವಾಗ ನಾವು ದೇವರ ಕಡೆ ತಿರುಗಿಕೊಳ್ಳುವಾಗ ದೇವರ ಕರುಣೆ, ನಮ್ಮ ಪಾಪ ಕ್ಷಮಾಪಣೆ ಮಾತ್ರವಲ್ಲ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವ ಸಾಧ್ಯತೆ ಉಂಟು. ಅದರಿಂದ 1 ಯೋಹಾನ 1ನೇ ಅಧ್ಯಾಯ ನೋಡುವಾಗ 7-8 ನೋಡಬೇಕಾದ್ರೆ, ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ಸಕಲ ಅನೀತಿ ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವರು. ಅಂದರೆ ದೇವರ ವಾಕ್ಯ ಸತ್ಯತೆ ನೋಡ್ರಿ, ನಮ್ಮ ನಿಜವಾದ ಸ್ಥಿತಿಯನ್ನು ಯಥಾರ್ಥವಾಗಿ ಒಪ್ಪಿಕೊಳ್ಳುವುದಾದರೆ ದೇವರ ಕರುಣೆಗೆ ಪಾತ್ರರಾಗ್ತೇವೆ. ಯೇಸುವಿನ ರಕ್ತ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ದೇವರ ಬೆಳಕು, ದೇವರ ಜೀವ. ದೇವರು ಯಾವಾಗ ಒಬ್ಬ ವ್ಯಕ್ತಿ ತನ್ನ ಪಾಪದ ಸ್ಥಿತಿಯನ್ನು ಅರಿಕೆ ಮಾಡಿಕೊಂಡು ಕರ್ತನ ಕೃಪೆಯನ್ನು, ಕರ್ತನ ಕರುಣೆಯನ್ನು ಆಶ್ರಯಿಸುವಾಗ ದೇವರು ಕಾರ್ಯ ಮಾಡ್ತಾನೆ. ನೋಡಿರಿ, 51ನೇ ಕೀರ್ತನೆ ಓದುವಾಗ ಗೊತ್ತಾಗ್ತದೆ, ದಾವೀದನು ಎಂಥ ಒಂದು ಪಾಪದ ದುರಾವಸ್ಥೆಯಲ್ಲಿ, ವ್ಯಭಿಚಾರದಲ್ಲಿ ಆತ ಬಿದ್ದಂಥ ಸ್ಥಿತಿಯಲ್ಲಿ ಮನವರಿಕೆ ಉಂಟಾದಾಗ 51ನೇ ಕೀರ್ತನೆ ಬರೀಬೇಕಾದರೆ ಆತ 17ನೇ ವಚನ ಹೀಗೆ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರೇ ಪಶ್ಚಾತ್ತಾಪ ಜಜ್ಜುವುದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಯಾವಾಗ ನಮಗೆ ರಿಯಲೈಸೇಷನ್ ಆಗ್ತದೆ, ದೇವರೇ ನನಗೆ ಬೇಕಾದಂಥ ಆ ಕುಗ್ಗಿದ ಮನಸ್ಸು, ಮುರಿದ ಮನಸ್ಸು ದೇವರೇ ಅನುಗ್ರಹಿಸು, ನಿನ್ನನ್ನು ಕಾಣುವಂತೆ ಅನುಭವಿಸುವಂತೆ ದೇವರೇ ನಡೆಸು, ನನಗೆ ಶುದ್ಧ ಹೃದಯವನ್ನು ಅನುಗ್ರಹಿಸು. ಯಾವಾಗ ನಾವು ದೇವರ ಸನ್ನಿಧಾನ ಯಥಾರ್ಥ ಬೇಡಿಕೊಳ್ಳುವಾಗ ಕ್ರಿಸ್ತನ ಬೆಳಕು, ಕರ್ತನ ಬೆಳಕನ್ನು ಹೊಂದಿದವರಾಗಿ ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ದೇವರು ಕೃಪೆ ತೋರಿಸುವನಾಗಿ. ಅದರಿಂದ ದೇವರು ನಮ್ಮನ್ನು ಆ ಒಂದು ನಿತ್ಯ ಭಾಗ್ಯಕ್ಕೆ ನಡೆಸಿರಬೇಕಾದರೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಲ್ಲಿ ಈ ಕತ್ತಲೆಯ ಜೀವಿತಕ್ಕೆ, ಅದಕ್ಕೆ ದೇವರ ವಾಕ್ಯ ಹೇಳುವ ಎಚ್ಚರಿಕೆ, ನಿದ್ರೆ ಮಾಡುವನು ಎಚ್ಚರಗೊಳ್ಳು. ಅಷ್ಟೇ ಅಲ್ಲ, ಸತ್ಯವನ್ನು ಬಿಟ್ಟು ಹೇಳು, ಕ್ರಿಸ್ತನಿಗೆ ಪ್ರಕಾಶ ಕೊಡುವನು. ಅಂದರೆ ಒಂದು ನಿರೀಕ್ಷೆ. ನಾವು ಕರ್ತನ ಬಳಿ ಬರುವಾಗ, ಕರ್ತನ ಆಶ್ರಯಿಸುವಾಗ ಕರ್ತನ ನಮ್ಮನ್ನು ಕರುಣಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಸ್ವೀಕಾರ ಮಾಡುತ್ತಾನೆ. ಗಾಡ್ ವಿಲ್ ಗಿವ್ ಅನದರ್ ಚಾನ್ಸ್, ಸೆಕೆಂಡ್ ಚಾನ್ಸ್ ಇನ್ ಅವರ್ ಲೈಫ್. ಕರ್ತನೇನ ಯಾವುದೇ ಸ್ಥಿತಿಯಲ್ಲಿ ಬಿದ್ದಿದ್ದರೂ ನಾನು ನಿನ್ನ ಬಳಿ ಬರುವಂತೆ ಮಾಡು. ಈ ವಾಕ್ಯ ಕೇಳುವಾಗ ನಿನ್ನ ಸ್ಥಿತಿ ಏನಾಗಿದೆ, ಕರ್ತನ ಕರುಣೆಯನ್ನು ಆಶ್ರಯಿಸಿ ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ಕರ್ತನ ತನ್ನ ಕೃಪೆಯನ್ನು ನೀಡ್ತಾನೆ. ದೇವರು ಇದು ವಾಕ್ಯಗಳನ್ನು ಆಶೀರ್ವದಿಸಿ ನಿಮ್ಮನ್ನು ನನ್ನ ಸತ್ಯದ ಮಾರ್ಗ ನಡೆಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಯಾರ್ಯಾರ ವಾಕ್ಯವನ್ನು ಕೇಳಿದ್ದಾರೆ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಕರ್ತನೇ, ಆತ್ಮಿಕ ಜೀವಿತ ನಿದ್ರಾವಸ್ಥೆಯಲ್ಲಿ ಇರುವುದಾದರೆ ಎಚ್ಚರಿಸಪ್ಪ. ನಮ್ಮ ನಿಜವಾದ ಸ್ಥಿತಿಯನ್ನು ಕಂಡುಕೊಳ್ಳುವಂತೆ ನಮ್ಮ ಆತ್ಮಿಕ ಬೆಳಕನ್ನು ಅನುಗ್ರಹಿಸು. ನಾವು ಇದ್ದಂಥ ಸ್ಥಿತಿ ಇರದಂತೆ ಕರ್ತನೇ ನಮ್ಮನ್ನು ಉಜ್ಜೀವನಗೊಳಿಸು. ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಡೆಸು. ಕ್ರಿಸ್ತ ನಿನಗೆ ಪ್ರಕಾಶ ಕೊಡುವನು ಎಂಬುದಾಗಿ ಹೇಳಿರುವಾಗ ನಿನ್ನ ಬೆಳಕು ನಮಗೆ ಬೇಕಪ್ಪ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ. ಆಮೇನ್. ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಕುಂದದೆ ನಿನ್ನೆಲ್ಲ ಕಷ್ಟವ ಪರಿಹಾರ
ಯೇಸು ಕ್ರೈಸ್ತನೇ